ಆಯಸ್ಸು ಮನಸ್ಥಿತಿ ಮೇಲೆ ಅವಲಂಬಿತವಾಗಿರುತ್ತೆ. ಅದೇ ನೀವು ಕಾಶ್ಮೀರಕ್ಕೆ ಹೋಗಿ 83 ವರ್ಷ, ಅದೇ ಬಿಹಾರಕ್ಕೆ ಹೋದರೆ ಅವರ ಜೀವಾವಧಿ 55. ಆಲ್ ದ ಕೋಲ್ಡ್ ಕಂಟ್ರೀಸ್ ದೇ ಹ್ಯಾವ್ ಬಿಟ್ ಮೋರ್ ಲಾಂಗರ್ ಲೈಫ್. ಸೊ ಹೀಗೆ ಕುಡಿತಾ ತಿಂತಾ ಹೋದರೆ ಇದರಿಂದ ನಾವು ಜಾಸ್ತಿ ಬದುಕೋದಿಲ್ಲ. ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕ್ಯಾನ್ಸರ್ಸು ಇವೆಲ್ಲ ನಮ್ಮ ಜೀವನ ಶೈಲಿಯಿಂದ ಬರ್ತವೆ. ಪುನೀತ್ ರಾಜ್ಕುಮಾರ್ ಬಗ್ಗೆ ನಾನು ಪ್ರಸ್ತಾಪ ಮಾಡಿದ್ದು, ಮಾಂಸಾಹಾರ ತಿಂತಕ್ಕಂಥದ್ದು, ದೀಸ್ ಆರ್ ಆಲ್ ಸ್ಲೈಟ್ಲಿ ರಿಸ್ಕಿ ಲೈಫ್ ಸ್ಟೈಲ್. ಕ್ವಾಲಿಟಿ ಆಫ್ ಲೈಫ್, ವಾರಕ್ಕೆ 3 ಸತಿ ಡಯಾಲಿಸಿಸ್ ಹೋಗ್ತದೆ. ಬರೀ ಬದುಕೋದಲ್ಲ, ಆರೋಗ್ಯವಾಗಿ ಬದುಕಬೇಕು. ನಾವು ಸಾಂಕ್ರಾಮಿಕವಾಗದೇ ಇರತಕ್ಕಂಥ ಕಾಯಿಲೆಗಳನ್ನು ನಾವು ಸ್ಥಗಿತದಲ್ಲಿಟ್ಟರೆ ಜೀವಾವಧಿ ಹೆಚ್ಚಾಗ್ತದ, ಇಂಪ್ರೂವ್ ಆಗ್ತದ. ಅತಿಯಾದಲ್ಲಿ ಅಮೃತವು ವಿಷವಾಗುತ್ತದೆ. ಯಥೇಚ್ಛವಾಗಿ ಊಟ ಮಾಡ್ತಕ್ಕಂಥದ್ದು ನಮ್ಮ ಜೀವಾವಧಿಯನ್ನು ಕಡಿಮೆ ಮಾಡ್ತದೆ. 3 ಹೊತ್ತುಂಡವ ರೋಗಿ, 4 ಹೊತ್ತುಂಡವ ಎತ್ಕೊಂಡು ಹೋಗಿ ಅಂತ ಆಹಾರವನ್ನು ಯಥೇಚ್ಛವಾಗಿ ಸೇವಿಸ್ತಾ ಇದ್ದೇವೆ. ಯಥೇಚ್ಛವಾಗಿ ವ್ಯಾಯಾಮ ಮಾಡ್ತಾ ಇಲ್ಲ. ಎಲ್ಲಿದೆ ಇಲ್ಲಿ ಆರೋಗ್ಯ? ನೀವು ತಿಂತಕ್ಕಂಥ 3/4 ಭಾಗ ನಿಮ್ಮನ್ನು ನೋಡ್ಕೊಳ್ತಕ್ಕಂಥ ವೈದ್ಯನಿಗೆ. ಮುಂಚೆ ಜನ ತಿಂತಿದ್ರು, ದೈಹಿಕವಾಗಿ ಕೆಲಸ ಮಾಡ್ತಿದ್ರು. ಈಗ ಸಡನ್ನಾಗಿ ಹುಲಿ ನಿಮ್ಮ ಎದುರುಗಡೆ ಬಂದರೆ ಏನು ಮಾಡ್ತೀರಾ? ಹೊಟ್ಟೆಯಲ್ಲಿ ಬೊಜ್ಜು ಬರ್ತಕ್ಕಂಥದ್ದು ಸ್ಟ್ರೆಸ್ಸಿಂದ, ಹೃದಯಾಘಾತವಾಗೋದು ಸ್ಟ್ರೆಸ್ಸಿಂದ. ಉಪವಾಸ ಮಾಡಿದಾಗ ನಿಮ್ಮ ಕರಳಿಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ನಿಮ್ಮ ಕ್ಯಾಲರಿ ಬ್ಯಾಲೆನ್ಸ್ 0 ಇರಬೇಕು. ನೀವು 100 ಆದ್ರೂ ಜಪಾನಲ್ಲಿ ನೋಡ್ತೀರ, ಜನ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ. 3 ಮಂದಿಯಲ್ಲಿ 2 ಜೀವನ ಶೈಲಿಯ ಕಾರಣದಿಂದ ಬರ್ತಕ್ಕಂಥ ಕಾಯಿಲೆ. ಇವಿಲ್ಲದೆ ಇರತಕ್ಕಂಥ ಒಂದು ಮನೆಯೇ ಇಲ್ಲ. ವಿಜಯ ಕರ್ನಾಟಕ ವೀಕ್ಷಕರಿಗೆ ನಮಸ್ತೆ. ನಾನು ರಕ್ಷಾ ಕೋಟ್ಯಾನ್. ನಮ್ಮ ಅಜ್ಜ ಅಜ್ಜಿಂದಿರು ಬದುಕಿರುವಂತಹ ರೀತಿಗೂ ಈಗ ನಾವು ಬದುಕ್ತಾ ಇರುವಂತಹ ರೀತಿಗೂ ತುಂಬಾನೇ ವ್ಯತ್ಯಾಸ ಇದೆ. ತುಂಬಾ ಜನ ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನಾನ್ ಚೆನ್ನಾಗಿರ್ಬೇಕು ಅಥವಾ ನನ್ನ ಆಯುಷ್ಯ ಗಟ್ಟಿಯಾಗಿರ್ಬೇಕು ಅನ್ನೋದನ್ನೇ ಬಯಸ್ತಾರೆ. ಹಾಗಿದ್ರೆ ಈ ದೀರ್ಘಾಯುಷ್ಯವಾಗಿ ಇರೋದು ಅಂತ ಹೇಳಿದ್ರೆ ಏನು, ಅಥವಾ ನಮ್ಮ ಆಯುಷ್ಯವನ್ನ ವೃದ್ಧಿಸುವಂಥದ್ದು ಯಾವ ರೀತಿಯಾಗಿ? ಸೊ ನಾವು ಇವಾಗ ಮಾಡ್ತಾ ಇರುವಂತಹ ಯಾವ ಕೆಲವೊಂದಿಷ್ಟು ತಪ್ಪುಗಳು ನಮ್ಮ ಆರೋಗ್ಯದ ಮೇಲೆ ಅಥವಾ ನಮ್ಮ ಆಯುಷ್ಯದ ಮೇಲೆ ಪರಿಣಾಮವನ್ನ ಬೀರ್ತಾ ಇದೆ. ಈ ವಿಚಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ನರಸಿಂಹಯ್ಯ ಶ್ರೀನಿವಾಸಯ್ಯ, ಸೀನಿಯರ್ ಕನ್ಸಲ್ಟೆಂಟ್, ಕೊಲೊರೆಕ್ಟಲ್ ಸರ್ಜರಿ, ಅಪೋಲೋ ಹಾಸ್ಪಿಟಲ್ಸ್, ಬನ್ನೇರ್ಘಟ್ಟ ರೋಡ್, ಬ್ಯಾಂಗ್ಳೂರ್. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ರಕ್ಷಾ. ನಮಸ್ತೆ ವೀಕ್ಷಕರಿ. ಡಾಕ್ಟರ್, ಈಗ ಆಯುಷ್ಯ ದೀರ್ಘಾಯುಷ್ಯವಾಗಿರೋದು ಅಂತ ತುಂಬಾ ಜನರಿಗೆ ಅಂದ್ರೆ ಹೆಚ್ಚಿನವರಿಗೆ ನಾನು ಬದುಕಬೇಕು ಅನ್ನುವಂಥ ಆಸೆನೇ ಇರುತ್ತೆ. ಎಷ್ಟೇ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ, ಏನೇ ಆದ್ರೂ ಕೂಡ ನಾನು ಯಾವತ್ತು ಹುಷಾರಾಗ್ತೀನಿ, ಯಾವಾಗ ನಾರ್ಮಲ್ ಲೈಫ್ನ ಲೀಡ್ ಮಾಡ್ತೀನಿ ಅನ್ನೋದನ್ನೇ ಬಯಸ್ತಾರೆ. ಸೊ ಹಾಗಿದ್ರೆ ಈ ಆಯುಷ್ಯ ಅನ್ನೋದನ್ನ ನೀವು ಆರೋಗ್ಯದ ದೃಷ್ಟಿಯಿಂದ ನೋಡ್ತೀರಾ? ಯಾಕಂದ್ರೆ ತುಂಬಾ ಜನ ಅದನ್ನ ಸ್ಪಿರಿಚುವಲ್ ಆಗಿ ನೋಡ್ತಾರೆ. ಕೆಲವ್ರು ಹೇಳ್ತಾರೆ ದೇವರು ಹಾಕಿದಷ್ಟೇ ಆಯುಷ್ಯ ನಮ್ಗಿರುತ್ತೆ, ಅದಕ್ಕಿಂತ ಜಾಸ್ತಿ ನಮ್ಗೆ ಇರೋದಿಲ್ಲ, ನಮ್ಮ ಕೈಯಲ್ಲಿ ಏನು ಇರೋದಿಲ್ಲ ಅಂತ. ಹಾಗಿದ್ರೆ ಆಯುಷ್ಯ ಅನ್ನೋಂಥದ್ದು ನಮ್ಮ ಕೈಯಲ್ಲಿ ಇರೋ ಅಂಥದ್ದ ಅಥವಾ ದೇವರ ಕೈಯಲ್ಲಿರುತ್ತಾ ಅಂತ? ದೀರ್ಘಾಯುಷ್ಮಾನ್ ಭವ ಆಶೀರ್ವಾದ ಮಾಡ್ತಾರೆ. ಇದು ಒಂದು ಹಾರೈಕೆ. ಹೌದು. ಹಿರಿಯರಾದರೆ ಆಶೀರ್ವಾದ ಮಾಡ್ತಾರೆ, ಸಮವಯಸ್ಕರಾದರೆ ಹಾರೈಸ್ತೇವೆ. ಹಿರಿಯರು ಈ ಒಂದು ವಿಚಾರವನ್ನು ಒಂದು ಪದ್ಧತಿಯಾಗಿ ತಂದಿದ್ದಾರೆ. ದೀರ್ಘಾಯುಷ್ಯ ನಿನಗೆ ಸಿಗಲಿ. ಹೌದು. ಇದು ಬರೀ ಒಂದು ವರವಲ್ಲಮ್ಮ. ನಮ್ಮ ಒಂದು ಆಯಸ್ಸು ಸ್ವಲ್ಪ ಮಟ್ಟಿಗೆ ನಿಸರ್ಗದ ಮೇಲೆ ಅವಲಂಬಿತವಾಗಿರ್ತದ. ಬಹಳಷ್ಟು ಮಟ್ಟಿಗೆ ನಮ್ಮ ದೇಹವನ್ನ ನಾವು ಹೇಗೆ ದಂಡಿಸ್ತೇವೆ, ನರ್ಚರ್, ಅದರ ಮೇಲೆ ಅವಲಂಬಿತವಾಗಿರ್ತದ. ಓಕೆ. ನಮ್ಮ ಅಭ್ಯಾಸಗಳು, ನಮ್ಮ ಒಂದು ಜೀವನ ಶೈಲಿ, ಮತ್ತು 3ನೇದು ಬಹಳ ಮುಖ್ಯವಾಗಿ ನಮ್ಮ ಮನಸ್ಥಿತಿ ಮೇಲೆ ಅವಲಂಬಿತವಾಗಿರ್ತದೆ. ನೇಚರ್ ಅಂದರೆ ನಿಸರ್ಗದಲ್ಲಿ ಇದರ ಪರಿಣಾಮ ಬಹಳವಾಗಿರ್ತದೆ. ಉದಾಹರಣೆಗೆ ಹೇಳ್ತೇನೆ, ಭಾರತದಲ್ಲಿ ಇಂದಿನ ಒಂದು ಜೀವಾವಧಿ, ಆವ್ರೇಜ್ ಲೈಫ್ ಸ್ಪ್ಯಾನ್ ಅಂತ ಏನು ಹೇಳ್ತೇವೆ, ಇದು 70% ವರ್ಷ ಇವತ್ತಿಗೆ ಭಾರತದಲ್ಲಿ. ನೀವು ಬ್ರಿಟನ್ನಿಗೆ ಹೋದರೆ ಸುಮಾರು 83 ವರ್ಷ ಅಲ್ಲಿನ ಒಂದು ಜೀವಾವಧಿ ಇವತ್ತಿಗೆ. ನೀವು ಜಪಾನಿಗೆ ಹೋದರೆ 88-90ರವರೆಗೂ ಅವರ ಆವ್ರೇಜ್ ಲೈಫ್ ಸ್ಪ್ಯಾನ್. ಹಾಗೆ ಭಾರತದಲ್ಲಿ ವಿವಿಧ ರಾಜ್ಯಗಳಲ್ಲಿ ಕೂಡ ಇದು ವ್ಯತ್ಯಾಸವಾಗ್ತಾ ಹೋಗ್ತದೆ. ಕರ್ನಾಟಕದಲ್ಲಿ 70 ವರ್ಷ, ಅದೇ ನೀವು ಕಾಶ್ಮೀರಕ್ಕೆ ಹೋಗಿ 83 ವರ್ಷ. ಓಕೆ. ಸೊ ಹಾಗಾಗಿ ನಿಸರ್ಗದ ಪರಿಣಾಮವೂ ಕೂಡ ಇದರ ಮೇಲೆ ಇರ್ತದೆ. ಓಕೆ. ನಿಸರ್ಗದ ಪರಿಣಾಮ ಅಂದ್ರೆ ಏನು?
ನಮ್ಮ ಒಂದು ದೇಹದಲ್ಲಿ ಇರ್ತಕ್ಕಂಥ ಜೆನೆಟಿಕ್ ಮೇಕಪ್, ಜೀನ್ಸ್ ದ ಮ್ಯಾಟರ್. ನಮ್ಮ ಜೀವ ಕಣಗಳಲ್ಲಿ, ಜೀವಕೋಶದಲ್ಲಿ ಇರತಕ್ಕಂಥ ಕ್ರೊಮ್ಯಾಟಿನ್ ಇಲ್ಲ, ಈವನ್ ದಟ್ ಮ್ಯಾಟರ್ಸ್. ಒಂದು. ಎರಡನೇದು ನಮ್ಮ ವಾತಾವರಣ, ವೇರ್ ವಿ ಆರ್. ತಣ್ಣನೆಯ ವಾತಾವರಣದಲ್ಲಿ ನಮ್ಮ ಜೀವ ಕರಗತಕ್ಕಂಥ ಒಂದು ವೇಗ ಕಡಿಮೆ ಆಗ್ತದೆ. ಸೊ ಆಲ್ ದ ಕೋಲ್ಡ್ ಕಂಟ್ರೀಸ್ ದೇ ಹ್ಯಾವ್ ಬಿಟ್ ಮೋರ್ ಲಾಂಗರ್ ಲೈಫ್, ಸೋ ಟು ಸೇ. ಓಕೆ, ಸೊ ವೆದರ್ ಕೂಲ್ ಆಗಿತ್ತು ಅಂತ ಹೇಳಿದ್ರೆ ವೆದರ್ ಆಲ್ಸೋ ಮೇಕ್ಸ್ ಎನ್ ಇಂಪ್ಯಾಕ್ಟ್ ಆನ್ ಯುವರ್ ಲಾಂಜಿವಿಟಿ. ಅಂದ್ರೆ ನಿಮ್ಮ ಜೀವಾವಧಿಯ ಮೇಲೆ ನಮ್ಮ ವಾತಾವರಣದ ಪರಿಣಾಮ ಬಹಳವಿರ್ತದೆ. ಓಕೆ, ಸೊ ಈಗ ಕಾಶ್ಮೀರವನ್ನು ನೋಡಿ, ಭಯೋತ್ಪಾದನೆ ಇದೆ, ತೊಂದರೆಗಳಿದೆ, ಆದರೂ ಸಹ ಅವರ ಜೀವಾವಧಿ 83. ಕರ್ನಾಟಕದಲ್ಲಿ ನಮ್ಮ ಜೀವಾವಧಿ ಬರೀ 70. ಅದೇ ಬಿಹಾರಕ್ಕೆ ಹೋದ್ರೆ ಅವರ ಜೀವಾವಧಿ 55, ಕಡಿಮೆ ಆಯಿತು. ಸೊ ಹಾಗಾಗಿ ಬಹಳಷ್ಟು ಕಾರಣಗಳಿರ್ತವ. ಅದರಲ್ಲಿ ನೇಚರ್, ನಮ್ಮ ನಿಸರ್ಗ ಏನಿದೆ ಬಹಳ ಮುಖ್ಯವಾದದ್ದು. ಯುವರ್ ಜೆನೆಟಿಕ್ ಮೇಕಪ್ ಇನ್ ದ ಎನ್ವಿರಾನ್ಮೆಂಟ್ ಅರೌಂಡ್ ಯು. ಒಂದು. ಎರಡನೇದು ನರ್ಚರ್, ನಾವು ಹೇಗೆ ನಮ್ಮನ್ನು ದಂಡಿಸ್ಕೊಳ್ತೇವೆ. ಬೆಳಗ್ಗೆ ಎದ್ದು ಪಿಜ್ಜಾ, ಮಧ್ಯಾಹ್ನ ಎದ್ದು ಬರ್ಗರ್, ರಾತ್ರಿ ಎದ್ದು ಕಬಾಬ್, ಬೆಳಗ್ಗೆ ಕೋಕೋ, ಮಧ್ಯಾಹ್ನ ಸ್ಪ್ರೈಟ್, ಹೀಗೆ ಕುಡಿತಾ ತಿಂತಾ ಹೋದರೆ ನಮ್ಮ ದೇಹದಲ್ಲಿ ಬರ್ತಕ್ಕಂಥ ಬೊಜ್ಜು, ಒಬೇಸಿಟಿ, ಇದರಿಂದ ನಾವು ಜಾಸ್ತಿ ಬದುಕೋದಿಲ್ಲ. ಹಾರ್ಟ್ ಅಟ್ಯಾಕು, ಸ್ಟ್ರೋಕು, ಕ್ಯಾನ್ಸರ್ಸು ಇವೆಲ್ಲ ನಮ್ಮ ಜೀವನ ಶೈಲಿಯಿಂದ ಬರ್ತಕ್ಕಂಥದ್ದು. ಹಾಗಾಗಿ ನಮ್ಮ ದೇಹವನ್ನು ಹೇಗೆ ನಾವು ದಂಡಿಸ್ಕೊಳ್ತೇವೆ ಅದರ ಮೇಲೆ ಕೂಡ ಅವಲಂಬಿತವಾಗಿರ್ತದ ನಮ್ಮ ಜೀವಾವಧಿ. ಮೂರನೇದು ನಮ್ಮ ಮನಸ್ಸಿನ ಪರಿಸ್ಥಿತಿ, ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಎರಡು ಮುಖ್ಯ ಆಗುತ್ತೆ. ಹಾಗಾದ್ರೆ ನೇಚರ್, ವಾಟ್ ಈಸ್ ಅರೌಂಡ್ ಅಸ್, ಮೈ ಡಿಸಿಪ್ಲಿನ್, ಹೌ ಐ ಆಮ್, ಮತ್ತು ವಾಟ್ ಈಸ್ ದ ಸ್ಟೇಟ್ ಆಫ್ ಮೈ ಮೈಂಡ್. ಎಕ್ಸೆಸಿವ್ ಸ್ಟ್ರೆಸ್ ಡ್ರೈವ್ಸ್ ಕಾರ್ಡಿಯಾಕ್ ಅರೆಸ್ಟ್, ಕಾರ್ಡಿಯಾಕ್ ಇನ್ಸಲ್ಟ್ಸ್. ಸೊ ಹಾಗಾಗಿ ಮನಸ್ಸನ್ನ ಸ್ಥಗಿತದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯ. ಇಟ್ ಕುಡ್ ಬಿ ಮೆಡಿಟೇಷನ್, ಇಟ್ ಕುಡ್ ಬಿ ಯೋಗ, ಇಟ್ ಕುಡ್ ಬಿ ಪ್ರಾಣಾಯಾಮ. ಸೊ ಹಾಗಾಗಿ ನೇಚರ್, ನರ್ಚರ್ ಮತ್ತು ದ ಮೈಂಡ್, ಈ ಮೂರನ್ನ ನಾವು ನೋಡ್ಕೊಂಡ್ರೆ ವಿ ವಿಲ್ ಲಿವ್ ಲಾಂಗ್. ಡಾಕ್ಟರ್, ನೀವು ಈಗ ಹೇಳಿದ್ರಿ ಕರ್ನಾಟಕಕ್ಕಿಂತ ಕಾಶ್ಮೀರದಲ್ಲಿ ಜಾಸ್ತಿ ಜನರಿಗೆ ಆಯಸ್ಸು ಇರುತ್ತೆ ಅಂತ. ಆದ್ರೆ ಕರ್ನಾಟಕದ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಅನ್ನ ನಾವು ನೋಡಿದಾಗ, ಸಾಲು ಮರದ ತಿಮ್ಮಕ್ಕ ಆಗಿರ್ಬೋದು ಅಥವಾ ಶಿವಕುಮಾರ ಸ್ವಾಮೀಜಿಗಳಾಗಿರ್ಬೋದು, ಅವರ ಆಯುಷ್ಯ ಜಾಸ್ತಿನೇ ಇತ್ತು. ಅಂದ್ರೆ ಈಗ ಸಾಲು ಮರದ ತಿಮ್ಮಕ್ಕ ಅವರ ಆಯುಷ್ಯನೂ ನೋಡಿ, ಅವರು ಮರಗಳನ್ನ ಒಂದ್ ಕಡೆ ಬೆಳೆಸ್ತಾ ಇದ್ದಾರೆ ಅಂದ್ರೆ ಅವರ ಹೆಲ್ತ್ ಕೂಡ ಒಂದ್ ಕಡೆಯಿಂದ ಚೆನ್ನಾಗಿದೆ. ಸೊ ಈಗ ಕರ್ನಾಟಕದಲ್ಲಿ ಆಯುಷ್ಯ ಕಡಿಮೆ ಇದ್ರೂ ಕೂಡ ಕೆಲವೊಂದಿಷ್ಟು ಪರ್ಸನಾಲಿಟಿಗಳ ಹೆಲ್ತ್ ಅಷ್ಟು ಚೆನ್ನಾಗಿದೆ ಅಂದಾಗ ಅವರ ಪರ್ಸನಲ್ ಅವ್ರು ಯಾವ ರೀತಿಯಾಗಿ ಹೆಲ್ತ್ ಅನ್ನ ನೋಡ್ಕೊಂಡಿದ್ದಾರೆ ಅದು ಅಲ್ಲಿ ಮ್ಯಾಟರ್ ಆಗುತ್ತಾ ಅಂತ. ನೋಡಿಮ್ಮ, ಈಗ ನಮ್ಮ ವೈಜ್ಞಾನಿಕವಾಗಿ ನೋಡಿದಾಗ ವಿ ಆಲ್ವೇಸ್ ಟೇಕ್ ದ ಆವ್ರೇಜ್ ಅಂತ ಹೇಳಿದ್ರೆ ಒಂದು ಸಿಗ್ಮಾಯ್ಡ್ ಕರ್ವ್ ಅಂತ ಮಾಡ್ತೇವೆ. ಅಂದರೆ ಒಂದು ಜನಸಮೂಹವನ್ನು ತೆಗೆದುಕೊಂಡಾಗ ಬಹಳಷ್ಟು ಮಂದಿಗೆ ಏನಾಗ್ತದ ಅದನ್ನ ತಗೊಳ್ತೇವೆ, ಶೇಕಡವಾರು, ಪರ್ಸೆಂಟೇಜ್. ಸೊ ಹಾಗಾಗಿ ಇಟ್ ಇಸ್ ದ ಆವ್ರೇಜ್ ವಿ ಡ್ರಾ. ಆ ಆವ್ರೇಜ್ ಹೊರಗಡೆ ಇದನ್ನ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮೀನ್ ಅಂತೇವೆ. 1 ಸ್ಟ್ಯಾಂಡರ್ಡ್ ಡಿವಿಯೇಷನ್ ಎರಡು ಕಡೆ. ಅಂದ್ರೆ ಈಗ 70% ಭಾರತದಲ್ಲಿ ಅಂದ್ರೆ ದ ಮೆಜಾರಿಟಿ ಆಫ್ ದ ಪೀಪಲ್ ಆರ್ ಲಿವಿಂಗ್ ಬಿಟ್ವೀನ್ 80 to 60. ದ ಆವ್ರೇಜ್ ಇಸ್ 70. ನೆಕ್ಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅಂತೇವೆ. ಅಂದ್ರೆ ಇನ್ನೊಂದಷ್ಟು ಜನ 80 ರಿಂದ 90 ಬದುಕ್ತಿದ್ದಾರೆ, 50 ರಿಂದ 60 ಬದುಕ್ತಿದ್ದಾರೆ. ಸೊ ಹಾಗಾಗಿ ನೀವು ಹೇಳಿದ ಹಾಗೆ ಶಿವಕುಮಾರ ಸ್ವಾಮೀಜಿ ಇರ್ಬೋದು, ಸಾಲು ಮರದ ತಿಮ್ಮಕ್ಕನವರು ಇರಬಹುದು, ಅದು ಆ ಕಡೆಗೆ ಎಕ್ಸ್ಟ್ರೀಮ್ ಎಂಡ್ ಆಫ್ ದ ರೈಟ್ ಸೈಡ್. ಹಾಗೆ ನಮ್ಮ ಪುನೀತ್ ರಾಜ್ಕುಮಾರ್ ಪುನೀತ್ ರಾಜ್ಕುಮಾರ್ ತಗೊಂಡ್ರೆ, ಪುನೀತ್ ರಾಜ್ಕುಮಾರ್ 40 ಹರಿಯದಲ್ಲಿ ತೀರ್ಕೊಂಡ್ರೆ. ಹಾಗಾಗಿ somebody has succumbed at an early age, somebody has lived longer. ಇದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಒಂದು, ಇಟ್ ಇಸ್ ಆಲ್ವೇಸ್ ದ ಆವರೇಜ್ ದಟ್ ಮ್ಯಾಟರ್ಸ್. ಸೊ ನಾವು ಶೇಕಡವಾರನ್ನ ತೆಗೆದುಕೊಂಡ್ರೆ ಬಹಳಷ್ಟು ಮಂದಿ ಎಷ್ಟು ವರ್ಷ ಬದುಕ್ತಾರೆ ಅಂತ ನೋಡ್ತೀವಿ ಹೊರತು ಎಕ್ಸ್ಟ್ರೀಮ್ಸ್ ವಿ ಡೋಂಟ್ ಸಿ. ಈಗ ಉದಾಹರಣೆಗೆ ನೋಡಿ, ನೀವು ಸಾಲು ಮರದ ತಿಮ್ಮಕ್ಕನ ಬಗ್ಗೆ ಹೇಳಿದ್ರಿ ಮತ್ತು ಶಿವಕುಮಾರ ಸ್ವಾಮಿ ಬಗ್ಗೆ ಹೇಳಿದ್ರಿ, ಈ ಕಡೆಗೆ ಪುನೀತ್ ರಾಜ್ಕುಮಾರ್ ಬಗ್ಗೆ ನಾನು ಪ್ರಸ್ತಾಪ ಮಾಡಿದೆ. ಇವ್ರದ್ದು ಬಹಳ ಸ್ಟ್ರೆಸ್ಫುಲ್ ಲೈಫ್. ನಮ್ಮ ಚಿತ್ರದಲ್ಲಿ ಇರ್ತಕ್ಕಂಥದ್ದು, ಚಲನಚಿತ್ರಗಳನ್ನ ಮಾಡ್ತಕ್ಕಂಥದ್ದು, ಬಹಳಷ್ಟು ದೇಹಕ್ಕೆ ಏನೋ ಕೆಲಸ ಕೊಡ್ತಕ್ಕಂಥದ್ದು, ಮಾಂಸಾಹಾರ ತಿಂತಕ್ಕಂಥದ್ದು, ದೀಸ್ ಆರ್ ಆಲ್ ಸ್ಲೈಟ್ಲಿ ರಿಸ್ಕಿ ಲೈಫ್ ಸ್ಟೈಲ್ಸ್. ಹಾಗೆ ಈ ಕಡೆ ನೋಡಿ, ಒಂದು ಸ್ವಾರ್ಥ ಕಡಿಮೆ ಇದ್ದು ಸೇವೆ ಮಾಡ್ತಾ, ನಿಸರ್ಗದ ಸೇವೆ, ಮರಗಳನ್ನು ಗಿಡಗಳನ್ನು ಹಾಕ್ತಕ್ಕಂಥದ್ದು,
ವಿದ್ಯಾಸ ಕೊಡ್ತಕ್ಕಂಥದ್ದು, ಮತ್ತು ಅವರು ಸೇವಿಸ್ತಕ್ಕಂಥ ಆಹಾರ, ಸೊ ಸಸ್ಯಾಹಾರ, ವ್ಯಾಯಾಮ, ಮನಸ್ಸಿಗೆ ಶಾಂತಿ, ಇವೆಲ್ಲ ಒಂದು ಕಡೆ. ಈ ಕಡೆಗೆ ದೇಹದ ಮೇಲೆ ಒತ್ತಡ, ಮನಸ್ಸಿನ ಮೇಲೆ ಒತ್ತಡ, ವೇಗದ ಒಂದು ಜೀವನ ಶೈಲಿ, ಸೊ ಬಹಳ ವ್ಯತ್ಯಾಸಗಳಿವೆ. ಸೊ ಹಾಗಾಗಿ ವಾಟ್ ಯು ಕ್ಯಾನ್ ರೀಡ್ ಫ್ರಮ್ ಇಟ್ ಅಂತ ಹೇಳಿದ್ರೆ, ದೇಹವನ್ನು ಸಾಧ್ಯವಾದಷ್ಟು ದಂಡಿಸಬೇಕು, ಡಿಸಿಪ್ಲಿನ್ ಆಗಿರಬೇಕು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಚೆನ್ನಾಗಿಟ್ಕೋಬೇಕು, ಮತ್ತು ಮನಸ್ಸನ್ನು ಸ್ಥಗಿತದಲ್ಲಿಟ್ಕೋಬೇಕು. ಹೌದು, ಹಾಗಿಟ್ಕೊಂಡಾಗ ನಮ್ಮ ಜೀವಾವಧಿ ಜಾಸ್ತಿ ಇರಲಿಕ್ಕೆ ಸಹಾಯವಾಗ್ತದೆ. ಓಕೆ ಡಾಕ್ಟರ್, ಹಾಗಾದ್ರೆ ದೀರ್ಘಾಯುಷ್ಯ ಅಂತ ಬಂದಾಗ ಬರೀ ಆಯಸ್ಸು ಜಾಸ್ತಿ ಅನ್ನೋದಷ್ಟೇನಾ, ಅಥವಾ ಎಷ್ಟು ನೆಮ್ಮದಿಯಿಂದ ಎಷ್ಟು ಹೆಲ್ದಿಯಾಗಿ ಅವರು ಬದುಕ್ತಾ ಇದ್ದಾರೆ ಅನ್ನೋದು ಮ್ಯಾಟರ್ ಆಗುತ್ತಾ, ಹೇಗೆ ಅಂತ? ಬಹಳ ಮುಖ್ಯವಾದ ವಿಚಾರ ಅಮ್ಮ. ಸಮಥಿಂಗ್ ಅಬೌಟ್ ಲಿವಿಂಗ್ ಅಂಡ್ ಸಮಥಿಂಗ್ ಅಬೌಟ್ ಲಿವಿಂಗ್ ವೆಲ್, ಇದು ಬಹಳ ಮುಖ್ಯವಾದಂಥ ವಿಚಾರ. ಇದನ್ನ ನಮ್ಮ ಭಾಷೆಯಲ್ಲಿ ಕ್ವಾಲಿಟಿ ಆಫ್ ಲೈಫ್ ಅಂತ, ನಮ್ಮ ಜೀವನದ ಒಂದು ರೀತಿ ನೀತಿ, ಕ್ವಾಲಿಟಿ ಆಫ್ ಲೈಫ್, ಒಳ್ಳೆಯ ಜೀವನ ಮಾಡ್ತಕ್ಕಂಥದ್ದು. ನೀವು ಆಸ್ಪತ್ರೆಯಲ್ಲಿ ICUಯಲ್ಲಿ ಟ್ಯೂಬ್ಗಳು ಹಾಕಿಸ್ಕೊಂಡು 2 ವರ್ಷ ಬದುಕೋದು ಅದು ಬೇರೆ. ಅದೇ ಸಂತೋಷವಾಗಿ ಸಂಸಾರ ಜೊತೆ ಕುಣಿದು ನಲಿದು ಹೆಂಚ್ಕೊಂಡು ಸ್ವಲ್ಪ ಕಡಿಮೆ ಬದುಕಿದ್ರು ಅದರ ಒಂದು ಅರ್ಥ ಬೇರೆ. ಸೊ ಕ್ವಾಲಿಟಿ ಆಫ್ ಲೈಫ್ ಇಸ್ ಇಂಪಾರ್ಟೆಂಟ್. ಲಿವಿಂಗ್ ಇಸ್ ಇಂಪಾರ್ಟೆಂಟ್, ಬಟ್ ಕ್ವಾಲಿಟಿ ಆಫ್ ಲೈಫ್. ಹೌದು ಹೌದು, ಅದಕ್ಕೆ ತುಂಬಾ ಜನ ಹೇಳ್ತಾರೆ ಇರುವಷ್ಟು ದಿನ ನೆಮ್ಮದಿಯಾಗಿರ್ಬೇಕು ಅಂತ. ಯಾಕಂದ್ರೆ ತುಂಬಾ ಜನರಿಗೆ ಗೊತ್ತು ನಮ್ಮ ಲೈಫ್ ಸ್ಪ್ಯಾನ್ ಅನ್ನೋಂಥದ್ದು ತುಂಬಾ ಕಡಿಮೆ ಆಗಿದೆ ಅಂತ. ಸೊ ಇರುವಷ್ಟು ದಿನ ಖುಷಿ ಖುಷಿಯಾಗಿ ನಗ್ನಗ್ತಾ ಬದುಕಬೇಕು. ಇವತ್ತು ಕೆಲವರು ಅಂದ್ರೆ ಲೈಕ್ ಕೂಡಿಡೋ ವಿಷಯದಲ್ಲಿ ಅಥವಾ ಆಸ್ತಿ ಮಾಡಿಡೋ ವಿಷಯ ಬಂದಾಗ ತುಂಬಾ ಜನ ಈ ರೀತಿ ಈ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ಅಥವಾ ಈ ಒಂದು ಆಂಗಲ್ ಅಲ್ಲಿ ಮಾತಾಡ್ತಾರೆ. ಸೊ ಕ್ವಾಲಿಟಿ ಆಫ್ ಲೈಫ್ ಅನ್ನ ಲೀಡ್ ಮಾಡೋದು ಕೂಡ ತುಂಬಾ ಮುಖ್ಯ ಆಗುತ್ತೆ. ಬಹಳ ಮುಖ್ಯ. ನೋಡಿ, ಈಗ ನಮ್ಮ ಜೀವನ ಶೈಲಿಯಿಂದ ಮಧುಮೇಹ ಬರ್ತದ, ರಕ್ತದ ಒತ್ತಡ ಬರ್ತದ, ಕಿಡ್ನಿ ಫೇಲ್ಯೂರ್ ಆಗ್ತದ, ಡಯಾಬಿಟೀಸ್ ಇರ್ತದ. ಹಾಗಾಗಿ ಏನು ತಿನ್ನಬೇಕು ತಿನ್ಲಿಕ್ಕಾಗೋಲ್ಲ, ನಿದ್ದೆ ಸರಿಗೆ ಬರೋದಿಲ್ಲ, ವ್ಯಾಯಾಮ ಮಾಡ್ಲಿಕ್ಕಾಗೋದಿಲ್ಲ, ಹೊರಗೆ ಹೋಗ್ಲಿಕ್ಕಾಗೋದಿಲ್ಲ, ವಾರಕ್ಕೆ 3 ಸತಿ ಡಯಾಲಿಸಿಸ್ ಹೋಗ್ತೇವೆ. ಇದು ಪೂರ್ ಕ್ವಾಲಿಟಿ ಆಫ್ ಲೈಫ್. ಬದುಕ್ತಾರ, ಬಟ್ ಇಟ್ಸ್ ಎ ಪೂರ್ ಕ್ವಾಲಿಟಿ. ಹೌದು. ಸೊ ಹಾಗಾಗಿ ಐ ಥಿಂಕ್ ಇಟ್ ಇಸ್ ಇಂಪಾರ್ಟೆಂಟ್ ಯು ಲಿವ್ ವೆಲ್ ಅಂಡ್ ಲಿವ್. ಬರೀ ಬದುಕೋದಲ್ಲ, ಆರೋಗ್ಯವಾಗಿ ಬದುಕಬೇಕಾಗ್ತದೆ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಒಂದು ಆರೋಗ್ಯದ ನಿಟ್ಟಿನಲ್ಲಿ ಆರೋಗ್ಯವನ್ನು ಸುಧಾರಿಸಿದ್ರೆ ನಾವು ನಮ್ಮ ಜೀವಾವಧಿ ಹೆಚ್ಚಾಗ್ತದೆ. ದ ಮೊಮೆಂಟ್ ಯುವರ್ ನಾನ್ ಕಮ್ಯುನಿಕಬಲ್ ಡಿಸೀಸಸ್ ಕಮ್ ಡೌನ್. ನಾನ್ ಕಮ್ಯುನಿಕಬಲ್ ಡಿಸೀಸ್ ಅಂದರೆ ನಾವು ಸಾಂಕ್ರಾಮಿಕವಾಗದೇ ಇರತಕ್ಕಂಥ ಕಾಯಿಲೆಗಳನ್ನು ನಾವು ಸ್ಥಗಿತದಲ್ಲಿಟ್ಟರೆ ಜೀವಾವಧಿ ಹೆಚ್ಚಾಗ್ತದ, ಇಂಪ್ರೂವ್ ಆಗ್ತದ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದು ಬಹಳ ಮುಖ್ಯ. ಓಕೆ. ಅತಿಯಾದಲ್ಲಿ ಅಮೃತವು ವಿಷವಾಗುತ್ತದೆ ಅಂತ ಕನ್ನಡದಲ್ಲಿ ಹೇಳ್ತೇವೆ. ಯಥೇಚ್ಛವಾಗಿ ಊಟ ಮಾಡ್ತಕ್ಕಂಥದ್ದು ನಮ್ಮ ಜೀವಾವಧಿಯನ್ನು ಕಡಿಮೆ ಮಾಡ್ತದ. ಹೆಚ್ಚು ಊಟ ಮಾಡೋದು. ಹೌದು ಹೌದು. ಓಕೆ. ಬಹಳ ಮುಖ್ಯವಾದಂಥ ವಿಚಾರ. ನಮ್ಮಲ್ಲಿ ಹೇಳ್ತೇವೆ, 1 ತುಂಡವ ಯೋಗಿ, 2 ತುಂಡವ ಭೋಗಿ, 3 ತುಂಡವ ರೋಗಿ, 4 ತುಂಡವ ಎತ್ಕೊಂಡು ಹೋಗಿ ಅಂತ. ಬಹಳ ಮುಖ್ಯವಾದಂಥ ವಿಚಾರ. ಕಾರಣ ಏನು ಅಂತ ಹೇಳಿದ್ರೆ, ನಾವು ಎಲ್ಲವನ್ನ ಯಥೇಚ್ಛವಾಗಿ ಮಾಡ್ತಾ ಇದ್ದೇವೆ. ಆಹಾರವನ್ನು ಯಥೇಚ್ಛವಾಗಿ ಸೇವಿಸ್ತಾ ಇದ್ದೇವೆ, ಯಥೇಚ್ಛವಾದ ಪಾನೀಯಗಳನ್ನು ಕುಡಿತಾ ಇದ್ದೇವೆ, ಯಥೇಚ್ಛವಾಗಿ ವ್ಯಾಯಾಮ ಮಾಡ್ತಾ ಇಲ್ಲ, ಯಥೇಚ್ಛವಾಗಿ ಮಜಾ ಮಾಡ್ತಾ ಇದ್ದೇವೆ. ಈಜಿಪ್ಷಿಯನ್ ಭಾಷೆಯಲ್ಲಿ ಒಂದು ಮಾತು ಹೇಳ್ತಾರೆ, ಎ ಕ್ವಾರ್ಟರ್ ಆಫ್ ವಾಟ್ ಯು ಈಟ್ ಈಸ್ ಫಾರ್ ಯು, 3/4 ಆಫ್ ಇಟ್ ಇಸ್ ಫಾರ್ ದ ಡಾಕ್ಟರ್ ಹೂ ಲುಕ್ಸ್ ಆಫ್ಟರ್ ಯು ಅಂತ. ಅಂದರೆ ನೀವು ತಿಂತಕ್ಕಂಥ 1/4 ಭಾಗ ನಿಮಗೆ, ನಿಮ್ಮ ಆರೋಗ್ಯಕ್ಕೆ, 3/4 ಭಾಗ ನಿಮ್ಮನ್ನು ನೋಡ್ಕೊಳ್ತಕ್ಕಂಥ ವೈದ್ಯನಿಗೆ ಅಂತ ಅರ್ಥ. ಈಗ ನೋಡಿ, ಮುಂಜಾನೆ ಎದ್ದೇಳ್ತೇವೆ, ಕಾಫಿ ಬಿಸಿ 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 ಹಾಲಿನ ಜೊತೆ ಕುಡಿತೇವೆ. 9 ಗಂಟೆಗೆ 2 ದೋಸೆ ಬಾರಿಸ್ತೇವೆ, ಇಡ್ಲಿ ವಡೆ ಬಾರಿಸ್ತೇವೆ, ಏನೋ ಒಂದು ತಿಂತೇವೆ. 11 ಗಂಟೆಗೆ ಮತ್ತೆ ಕಾಫಿ ಬಿಸ್ಕೆಟ್ ತಗೊಳ್ತೇವೆ. ಮಧ್ಯಾಹ್ನ ಚೆನ್ನಾಗಿ ಊಟ ಮಾಡ್ತೇವೆ, ಸಂಜೆ ಬಜ್ಜಿ ಗಿಜ್ಜಿ ತಿಂತೇವೆ, ರಾತ್ರಿ ಮತ್ತೆ ಬಿರಿಯಾನಿ ತಿಂದು ಕುಡಿದು ಮಲಗ್ತೇವೆ. ಎಲ್ಲಿದೆ ಇಲ್ಲಿ ಆರೋಗ್ಯ? ಮುಂಚೆ ಜನ ತಿಂತಿದ್ರು, ಆಗ ಅವರು ದೈಹಿಕವಾಗಿ ಕೆಲಸ ಮಾಡ್ತಿದ್ರು. ಮಿಸ್ಟೇಕ್ ಇರೋದು ಅಲ್ಲಿ. ಯಾಕಂದ್ರೆ ತಿನ್ನೋ ವಿಚಾರ ಬಂದಾಗ ತುಂಬಾ ಜನ ಹೇಳ್ತಾರೆ ತಿನ್ಬೇಕು ಅಂದ್ರೆ ಹೊಟ್ಟೆ ತುಂಬಾ ತಿನ್ನೋದು ಇಂಪಾರ್ಟೆಂಟ್ ಅಂತಾನೆ ಹೇಳ್ತಾರೆ. ಆದ್ರೆ ನೀವು ಹೇಳಿದಾಗ ಹೊಟ್ಟೆ ತುಂಬಾ ತಿನ್ನೋದು ಕೂಡ ಒಂದ್ ರೀತಿ ಎಫೆಕ್ಟ್ ಆಗುತ್ತೆ. ಆದ್ರೆ ಯಾವ ಆಹಾರವನ್ನ ತಿಂತಾ ಇದೀವಿ, ಎಷ್ಟು ಹೊತ್ತಿಗೆ ತಿಂತಾ ಇದೀವಿ, ತಿಂದಿರೋ ಆಹಾರನ ಎಷ್ಟು ಕರಗಿಸ್ತಾ ಇದೀವಿ, ಸೊ ಅದು ಮುಖ್ಯ ಆಗುತ್ತೆ. ಏನು, ಯಾವಾಗ, ಎಷ್ಟು, ಇದೆಲ್ಲ ಬಹಳ ಮುಖ್ಯ.
ಈಗ ಮುಂಚಿನ ಕಾಲದಲ್ಲಿ ನಾವೆಲ್ಲ ವ್ಯವಸಾಯ ಮಾಡೋದಿರಲಿ, ಬಡಗಿ ಕೆಲಸ ಮಾಡೋದಿರಲಿ, ಈಗ ಪೋಸ್ಟ್ ಮೆನ್ ಇರ್ತಿದ್ರು ಮುಂಚೆ. ಈಗ ಪೋಸ್ಟ್ ಮೆನ್ಗಳನ್ನು ತೋರಿಸಿ ಬಹಳ ಕಡಿಮೆ. ಇಟ್ ವಾಸ್ ಮ್ಯಾನ್ಯಲ್ ವರ್ಕ್. ಮನೆಯಲ್ಲಿ ಅಮ್ಮ ಎದ್ದೇಳ್ತಿದ್ರು, ಕಸ ಹೊಡಿತಿದ್ರು, ಹೊರಗಡೆ ಏನೋ ರಂಗೋಲಿ ಹಾಕ್ತಿದ್ರು, ಬೆರಣಿ ತೊಗೊಂಡು ಬರ್ತಿದ್ರು, ಒಲೆ ಹಚ್ತಿದ್ರು, ಅಡುಗೆ ಮಾಡ್ತಿದ್ರು, ಮತ್ತು ಕಟ್ಟಿಗೆ ತರಲಿಕ್ಕೆ ಹೋಗ್ತಿದ್ರು, ಬಟ್ಟೆ ಒಗಿತಿದ್ರು. ಈಗ ಅಪಾರ್ಟ್ಮೆಂಟಲ್ಲಿ ಜಸ್ಟ್ ಕೂತಿರ್ತಾರೆ. ವಾಷಿಂಗ್ ಮಷೀನ್ ಅದ, ಎಲ್ಲವೂ ಮೆಕನೈಸ್ಡ್ ಆಗಿ ಹೋಗಿದೆ. ಹಾಗಾಗಿ ನಾವು ನಮ್ಮ ದೇಹವನ್ನು ದಂಡಿಸ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ. ಎವ್ರಿಥಿಂಗ್ ಈಸ್ ಸರ್ವಿಸ್ ಜಾಬ್, ಡೆಸ್ಕ್ ಜಾಬ್. ಹೌದು. ಬಟ್ ತಿನ್ನೋದು ಅಷ್ಟೇ ತಿಂತಾ ಇದ್ದೇವೆ, ಕೆಲಸ ಮಾಡಿ ಕರಗಿಸ್ತಿಲ್ಲ. ಅದನ್ನು ಕರಗಿಸ್ಲಿಕ್ಕೆ ಜಿಮ್ಮಿಗೆ ಹೋಗ್ತೇವೆ. ಸೊ ಹಾಗಾಗಿ ಒಂದು ಏನು ಆಹಾರ ಸೇವನೆ ಇದೆ ಯಥೇಚ್ಛವಾಗಿದೆ. ಎರಡನೇದು ನಮ್ಮ ದೇಹವನ್ನು ದಂಡಿಸ್ತಕ್ಕಂಥ ಒಂದು ಪ್ರಕ್ರಿಯೆ, ವ್ಯಾಯಾಮ, ಎಕ್ಸಸೈಸು ಕಡಿಮೆ ಆಗಿದೆ. ಮತ್ತು ಸ್ಟ್ರೆಸ್ ಅಂತ ಹೇಳಿದ್ರೆ ನಮ್ಮ ಮಾನಸಿಕ ಒತ್ತಡ ಹೆಚ್ಚಾಗಿದೆ. ಸ್ಟ್ರೆಸ್ ಜಾಸ್ತಿ ಆದಾಗ ನಮ್ಮ ದೇಹ ಆ ಒಂದು ಒತ್ತಡವನ್ನು ಸದೆಬಡಿಯಲ್ಲಿ ಏನು ಮಾಡ್ತದ, ಕಾರ್ಟಿಸಾಲ್ ಅಂತಕ್ಕಂಥ ಒಂದು ರಸಾಯನವನ್ನು ಉತ್ಪತ್ತಿ ಮಾಡ್ತದೆ. ಈ ಕಾರ್ಟಿಸಾಲ್ ಅಂತಕ್ಕದ್ದು ಇಟ್ಸ್ ಕಾಲ್ಡ್ ಎಸ್ ಎ ಫೈಟ್ ಆರ್ ಎ ಫ್ಲೈಟ್ ಫಿನಾಮಿನನ್, ಫೈಟ್ ಆರ್ ಎ ಫ್ಲೈಟ್ ಹಾರ್ಮೋನ್ ಅಂತ. ಈಗ ಸಡನ್ನಾಗಿ ಹುಲಿ ನಿಮ್ಮ ಎದುರುಗಡೆ ಬಂದರೆ ಏನು ಮಾಡ್ತೀರಾ? ಇಲ್ಲ ನೀವು ಅದನ್ನು ಹೊಡೆದು ಸಾಯಿಸ್ಲಿಕ್ಕೆ ಹೋಗ್ತೀರಾ ಟಿಪ್ಪು ಸುಲ್ತಾನ್ ಥರ, ಅಥವಾ ಓಡಿ ಹೋಗ್ತೀರಾ ಹಿಂದೆ ತಿರುಗಿ. ಸೊ ಈ ಫೈಟ್ ಆ್ಯಂಡ್ ಫ್ಲೈಟ್ ಅಂತ ಒಂದು ಏನು ವಿಚಾರ ಇರ್ತದ ಅದನ್ನು ಕಾರ್ಯಗತಪಡಿಸೋದು ಕಾರ್ಟಿಸಾಲ್ ಹಾರ್ಮೋನ್. ಸೊ ಇಟ್ ಬಿಲ್ಡ್ಸ್ ರೆಸಿಸ್ಟೆನ್ಸ್ ಟು ಯುವರ್ ಸ್ಟ್ರೆಸ್. ಓಕೆ. ಆ ಬಾಡಿ ಏನು ತಿಳ್ಕೊಳ್ತಿರ್ತದೆ, ಬಾಡಿ ಸ್ಟ್ರೆಸ್ಸಲ್ಲಿದೆ. ಸೆಂಟ್ರಲ್ ಒಬೇಸಿಟಿ, ದೇಹದ ಮಧ್ಯಭಾಗದಲ್ಲಿರ್ತಕ್ಕಂಥ ಕೊಬ್ಬಿನ ಅಂಶ, ಇದು ಬಿಕಾಸ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಇಂದಾನೇ ಹೊಟ್ಟೆ ಬೊಜ್ಜು ಬರುತ್ತೆ. ಹೊಟ್ಟೆಯಲ್ಲಿ ಬೊಜ್ಜು ಬರ್ತಕ್ಕಂಥದ್ದು ಸ್ಟ್ರೆಸ್ ಇಂದ, ಹೃದಯಾಘಾತವಾಗೋದು ಸ್ಟ್ರೆಸ್ ಇಂದ, ಆಂಗ್ಸೈಟಿ ಜಾಸ್ತಿ ಆಗೋದು ಸ್ಟ್ರೆಸ್ ಇಂದ. ಸೊ ಹಾಗಾಗಿ ನೀವು ಒಂದು ನಿಸರ್ಗವನ್ನ ನೋಡ್ಕೋಬೇಕು, ತಿಂತಕ್ಕಂಥ ಆಹಾರ ಕರೆಕ್ಟ್ ಆಗಿ ತಿನ್ಬೇಕು. ಸಾವಯವ ಕೃಷಿಯಿಂದ ಬರ್ತಕ್ಕಂಥ ಆಹಾರ ತಿಂದ್ರೆ ಒಳ್ಳೇದು, ಆರ್ಗ್ಯಾನಿಕ್. ಎರಡನೇದು ದೇಹವನ್ನು ದಂಡಿಸ್ಕೋಬೇಕು, ವಾಕಿಂಗು, ಜಾಗಿಂಗು, ರನ್ನಿಂಗು, ಫಿಸಿಕಲ್ ಆಕ್ಟಿವಿಟಿ ಮಾಡಬೇಕು. ಮೂರನೇದು ಸಂತೋಷವಾಗಿರಬೇಕು, ಸ್ಟ್ರೆಸ್ ಕಡಿಮೆ ತಗೋಬೇಕು. ಸೊ ಇದು ಮುಖ್ಯವಾಗಿರುವಂತಹ ಆರೋಗ್ಯ ಸೂತ್ರಗಳು. ಜೊತೆಗೆ ಉಪವಾಸ ಮಾಡ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ. ಸೊ ಉಪವಾಸ ಆರೋಗ್ಯಕ್ಕೆ ಒಳ್ಳೆಯದು, ಆಯುಷ್ಯವನ್ನ ವೃದ್ಧಿಸುತ್ತಾ? ಖಂಡಿತ. ಹೇಗೆ ಡಾಕ್ಟರ್? ನೋಡಿ, ವೈಜ್ಞಾನಿಕವಾಗಿ ಮತ್ತು ನಮ್ಮ ಒಂದು ಧಾರ್ಮಿಕವಾಗಿ ಅಂದ್ರೆ ನಮ್ಮ ಅಜ್ಜಿ ತಾತ ಈಗ ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳು ಇವೆಲ್ಲ ಉಪವಾಸ ಮಾಡ್ತೇವೆ ನಾವು. ಅದಕ್ಕೆ ಕಾರಣ ಇದೆ. ಬರೀ ನಮ್ಮ ಹಿಂದೂ ಧರ್ಮದಲ್ಲಿ ಮಾತ್ರ ಅಲ್ಲ, ಈಗ ಮುಸಲ್ಮಾನ ಧರ್ಮದಲ್ಲೂ ರಂಜಾನ್ ಇರ್ತದ, ಅವರು ಕೂಡ ಉಪವಾಸ ಮಾಡ್ತಾರೆ. ಕ್ರೈಸ್ತ ಧರ್ಮದಲ್ಲೂ ಮಾಡ್ತಾರೆ ಲೆಂಟ್ ಟೈಮಲ್ಲಿ. ಸೊ ಹಾಗಾಗಿ ಎಲ್ಲ ಧರ್ಮಗಳಲ್ಲೂ ಕೂಡ ಈ ಉಪವಾಸದ ಒಂದು ಕಾಂಪೊನೆಂಟ್ ಇತ್ತು. ಈಗ ಬಹಳ ಕಡಿಮೆ ಮಾಡ್ತಾರೆ. ಇದು ಧಾರ್ಮಿಕವಾಗಿ. ನಿಮ್ಮ ಕರುಳಿಗೆ ಸ್ವಲ್ಪ ರೆಸ್ಟ್ ಬೇಕಾಗ್ತದೆ. ಹೌದು. ಮತ್ತು ಯಥೇಚ್ಛವಾಗಿ ದೇಹದ ಮೇಲೆ ಕೊಬ್ಬಿದ್ದಾಗ ಕೆಟ್ಟ ಕಣಗಳು ಉದ್ಭವವಾಗಲಿಕ್ಕೆ ಬಹಳ ಸಹಾಯವಾಗ್ತದೆ. ಸುಮಾರು ವರ್ಷಗಳ ಹಿಂದೆ ವೈಜ್ಞಾನಿಕವಾಗಿ ಸಂಶೋಧನೆ ನಡೆಸಿದಾಗ ಕೆಲವರಿಗೆ ನೊಬೆಲ್ ಪ್ರೈಸ್ ಕೊಟ್ಟರು. ಏನಪ್ಪ ನೊಬೆಲ್ ಪ್ರೈಸ್ ಅಂತ ಹೇಳಿದ್ರೆ, ನೀವು ಉಪವಾಸ ಮಾಡಿದಾಗ ಫಾಸ್ಟಿಂಗ್, ನಿಮ್ಮ ಜೀವ ಕಣದಲ್ಲಿ ಇರ್ತಕ್ಕಂಥ ಜೀವಕೋಶ, ಸೆಲ್ ನ್ಯೂಕ್ಲಿಯಸ್, ಅದರ ಒಳಗಡೆ ಇರ್ತಕ್ಕಂಥ ಕ್ರೊಮ್ಯಾಟಿನ್, ಆ ಕ್ರೊಮ್ಯಾಟಿನ್ ಡಿಗ್ರೇಡ್ ಆಗ್ತದ, ವಯಸ್ಸಾಗ್ತಾ ಕ್ರೊಮ್ಯಾಟಿನ್ ಸಣ್ಣದಾಗ್ತಾ ಹೋಗ್ತದ. ಇಫ್ ಯು ಫಾಸ್ಟ್, ಉಪವಾಸ ಮಾಡಿದ್ರೆ, ದ ಸ್ಪೀಡ್ ವಿತ್ ವಿಚ್ ಇಟ್ ರಿಡ್ಯೂಸಸ್ ಇನ್ ಲೆಂತ್ ಕಮ್ಸ್ ಡೌನ್, ಸೊ ಇಟ್ ಸ್ಲೋಸ್ ಡೌನ್ ಅಂತ. ಇಫ್ ಅದನ್ನ ಟಿಲೋಮಿಯರ್ ಅಂತೇವೆ. ಕ್ರೊಮ್ಯಾಟಿನ್ ಅಲ್ಲಿ ಟಿಲೋಮಿಯರ್, ಆ ಟಿಲೋಮಿಯರ್ ಸ್ಪೀಡ್ ಕಡಿಮೆ ಆಗೋದು, ಯು ಲಿವ್ ಲಾಂಗರ್, ಯು ಸ್ಟೇ ಯಂಗ್, ಸೊ ದರ್ ಇಸ್ ಲಾಂಜಿವಿಟಿ ಅಂತ ಹೇಳ್ತೇವೆ. ಸೊ ಹಾಗಾಗಿ ಉಪವಾಸ ಮಾಡ್ತಕ್ಕಂಥ ಒಂದು ಕಾರಣದಿಂದ ನಿಮ್ಮ ಜೀವಾವಧಿ ಜಾಸ್ತಿ ಆಗ್ತದ. ವೆರಿ ಇಂಪಾರ್ಟೆಂಟ್. ಸೊ ಕಡಿಮೆ ತಿನ್ನಿ, ಯಥೇಚ್ಛವಾಗಿ ನೀರು ಬಳಸಿ, ಚೆನ್ನಾಗಿ ವ್ಯಾಯಾಮ ಮಾಡಿ, ಸಂತೋಷವಾಗಿರಿ, ಆಗಾಗ್ಗೆ ಉಪವಾಸವನ್ನು ಮಾಡಿ. ಓಕೆ. ಹಾಗಿದ್ರೆ ಹಿರಿಯರದ್ದು ಆಯುಷ್ಯ ಜಾಸ್ತಿ ಇರೋದಕ್ಕೆ ಇವೆಲ್ಲ ಅಂಶಗಳು ಕಾರಣ ಆಗಿತ್ತ ಅಂದ್ರೆ ಅವರನ್ನ ನೋಡಿ ನಾವು ಯಾವೆಲ್ಲ ವಿಚಾರವನ್ನ ಫಾಲೋ ಮಾಡಬೇಕು ಅಂತ? ಬಹಳಷ್ಟು. ಬಟ್ ಆಗಿನ ಕಾಲದಲ್ಲಿ ಬೇರೆ ಕಾರಣಗಳಿಂದ ಸಾವುಗಳು ಬಹಳ ಆಗ್ತಿತ್ತು.
ಇನ್ಫೆಕ್ಷನ್ಸ್, ಪ್ಲೇಗ್ ಬರ್ತಿತ್ತು, ಲೆಪ್ರಸಿ ಬರ್ತಿತ್ತು, TB ಬರ್ತಿತ್ತು. ಹಾಗಾಗಿ ಬೇರೆ ಕಾರಣಗಳಿಂದ ಸಾವುಗಳಾಗ್ತಿತ್ತು. ಮತ್ತು ವಾರ್ ಕ್ರೈಮ್ಸ್ ಅಂದರೆ ಯುದ್ಧಗಳು, ಇದರಿಂದ ಸಾವುಗಳು ಬಹಳ ಆಗ್ತಿತ್ತು. ಫೆಮೈನ್, ಊಟ ಇಲ್ದೆಲ್ಲ ಬಹಳ ಆಗ್ತಿತ್ತು. ಬಟ್ ಈಗ ಅವೆಲ್ಲ ಕಡಿಮೆ. ಈಗ ಆಸ್ಪತ್ರೆಗಳು ಹೆಚ್ಚಾಗಿದೆ, ಆದ್ರೆ ಕಾಯಿಲೆನೂ ಅದ್ರ ಜೊತೆಗೂ ಹೆಚ್ಚಾಗ್ತಾ ಇದೆಯಲ್ಲ. ಸೊ ನಾನ್ ಕಮ್ಯುನಿಕಬಲ್ ಡಿಸೀಸ್, ನಮ್ಮ ಜೀವನ ಶೈಲಿಯಿಂದ ಬಂದಿರತಕ್ಕಂಥ ಕಾಯಿಲೆಗಳೇ ಜಾಸ್ತಿ. 3 ಮಂದಿಯಲ್ಲಿ 2ರಿಗೆ ಜೀವನ ಶೈಲಿಯ ಕಾರಣದಿಂದ ಬರ್ತಕ್ಕಂಥ ಕಾಯಿಲೆ. BP, ಶುಗರು, ಡಯಾಬಿಟೀಸು, ಕ್ಯಾನ್ಸರ್ಸ್, ಇವು 4 ಬಹಳ ಯಥೇಚ್ಛವಾಗಿದೆ. ನಾವು ಒಂದು ಮಾತು ಹೇಳ್ತೀವಿ, ಎಲ್ಲ ನಮ್ಮ ಲೈಫ್ ಸ್ಟೈಲ್ನಿಂದ. ನಮ್ಮ ಒಂದು ಭಾರತ ಏನಿದೆ ಸಾಂಸ್ಕೃತಿಕವಾಗಿ ಆಧ್ಯಾತ್ಮಿಕತೆಯಿಂದ, ಈಗ ಗೌತಮಿ ಅಂತ ಒಬ್ಬ ಬಾಕಿ ಇರ್ತಾಳೆ, ಗೌತಮಿ ಕೇಳಿರ್ತೀರ, ಬುದ್ಧನ ಒಂದು ಶಿಷ್ಯ. ಹೌದು. ಆಕಿ ಮಗು ತೀರ್ಕೊಂಡ್ಬಿಡ್ತದ, ಶಿ ಲೂಸಸ್ ಹರ್ ಚೈಲ್ಡ್. ಬುದ್ಧನ ಬಳಿ ಹೋಗ್ತಾಳ, ನನ್ನ ಮಗುನ ಕೊಡಿ, ಜೀವ ವಾಪಸ್ ಬರೋ ಹಾಗೆ ಮಾಡಿ ಅಂತ. ಬುದ್ಧ ಹೇಳ್ತಾನೆ, ನೋಡಮ್ಮ, ಸಾವಿಲ್ಲದ ಮನೆಯ ಸಾಸಿವೆ ಕಾಳ ತಾರಮ್ಮ, ನಾನಿನ್ನ ಮಗುವಿಗೆ ಜೀವ. ಸೊ ಆಕಿ ಮನೆಗೆ ಹೋಗಿ, ಹಳ್ಳಿಗೆ ಹೋಗಿ, ಪಟ್ಟಣಕ್ಕೆ ಹೋಗಿ, ಕೊನೆಗೆ ಜ್ಞಾನೋದಯವಾಗಿ ವಾಪಸ್ ಬರ್ತಾಳೆ. ಏನಂತ? ಸಾವಿಲ್ಲದ ಮನೆಯೇ ಇಲ್ಲ. ಹಾಗೆಯೇ ಇತ್ತೀಚಿನ ದಿನಗಳಲ್ಲಿ ಈ 4 ಏನು ವಿಚಾರ ಹೇಳಿದೆ ನಾನು, ಯಾವುದು ಜೀವನ ಶೈಲಿಯಿಂದ ಬಂದಿರತಕ್ಕಂಥ ಕಾಯಿಲೆಗಳು, ಡಯಾಬಿಟೀಸು, ಶುಗರು, ಕ್ಯಾನ್ಸರ್ಸು ಮತ್ತು ಹಾರ್ಟ್ ಅಟ್ಯಾಕ್ಸು, ಇವಿಲ್ಲದೆ ಇರತಕ್ಕಂಥ ಒಂದು ಮನೆಯೇ ಇಲ್ಲ. ಅಷ್ಟು ಕಾಮನ್ ಪ್ರಾಬ್ಲಮ್ ಆಗಿದೆ ನಮ್ಮ ಸಾಂಕ್ರಾಮಿಕವಾಗದೇ ಇರತಕ್ಕಂಥ ಕಾಯಿಲೆಗಳು, ನಮ್ಮ ಜೀವನ ಶೈಲಿಯಿಂದ ಬಂದಿರತಕ್ಕಂಥ ಕಾಯಿಲೆಗಳು. ಸೊ ಬಹಳ ಮುಖ್ಯವಾಗಿ ಏನು ಮಾಡಬೇಕಪ್ಪ ಅಂದರೆ, ನಾವು ಈ ಕಾಯಿಲೆಗಳನ್ನು ಕಡಿಮೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು. ಕಡಿಮೆ ತಿನ್ನಿ, ಹೆಚ್ಚಾಗಿ ವ್ಯಾಯಾಮ ಮಾಡಿ, ಚೆನ್ನಾಗಿ ನೀರನ್ನು ಸೇವಿಸಿ, ಬೇರೆ ಪಾನೀಯಗಳನ್ನು ಕಡಿಮೆ ಮಾಡಿ, ಮತ್ತು ಸಾವಯವ ಕೃಷಿಯಿಂದ ಬಂದಿರತಕ್ಕಂಥ ಆಹಾರವನ್ನು ಸೇವಿಸಿ, ಮತ್ತು ಸಂತೋಷವಾಗಿ ಜೀವನವನ್ನು ಕಳೀಬೇಕು. ಸೊ ಹೊಟ್ಟೆ ತುಂಬಾ ಊಟ ಮಾಡಿದ್ರು ಕೂಡ ಅದಕ್ಕೆ ತಕ್ಕನಾಗಿ ದೇಹವನ್ನ ದಂಡಿಸ್ಬೇಕು. ಯಾಕಂದ್ರೆ ಹಳ್ಳಿ ಕಡೆ ಈಗ ಕೆಲವು ಕಡೆ ಹೋದಾಗ ಮುದ್ದೆ ತಿಂತಾರೆ, ರೋಟಿ ತಿಂತಾರೆ, ಅನ್ನನೇ ತಿಂತಾರೆ. ಬಟ್ ಆ ತಿಂದಿರೋದಕ್ಕೆ ಸಮ ಪ್ರಮಾಣವಾಗಿ ಅವರು ಬೆವರು ಸುರಿಸ್ತಾರೆ, ಹೊಲದಲ್ಲಿ ಕೆಲಸ ಮಾಡ್ತಾರೆ ಅಥವಾ ಬೇರೆ ಏನೋ ಕೆಲಸವನ್ನ ಕೂಡ ಮಾಡ್ತಾರೆ. ನಿಮ್ಮ ಕ್ಯಾಲರಿ ಬ್ಯಾಲೆನ್ಸ್ ಅಂತ ಏನು ಹೇಳ್ತೇವೆ, ಈಗ ಬ್ಯಾಂಕ್ನಲ್ಲಿ ದುಡ್ಡು ಇಡಬೇಕು ಜಾಸ್ತಿ 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 ಜಾಸ್ತಿ, ಆದರೆ ನಿಮ್ಮ ಆರೋಗ್ಯಕ್ಕೆ ಬಂದಾಗ ನಿಮ್ಮ ಕ್ಯಾಲರಿ ಬ್ಯಾಲೆನ್ಸ್ 0 ಇರಬೇಕು, ಕಡಿಮೆ 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 ಕಡಿಮೆ. ಇಟ್ ಶುಡ್ ಬಿ ಲೆವೆಲ್ ಡೌನ್. ಸೊ ಹಾಗಾಗಿ ಹಣವನ್ನು ಜಾಸ್ತಿ ಮಾಡಬೇಕು, ಕ್ಯಾಲರಿಯನ್ನು 0 ಮಾಡಬೇಕು. ಸೊ ಬಹಳ ಮುಖ್ಯವಾದಂಥ ವಿಚಾರ ಇದು. ಸೊ ನಾವು ಹಣವನ್ನು ಕೊಟ್ಟು ತೆಗೆದುಕೊಳ್ಳದೆ ಇರತಕ್ಕಂಥ 2 ಮುಖ್ಯ ವಿಚಾರಗಳು ಅಂದರೆ ಯೌವನ ಮತ್ತು ಆರೋಗ್ಯ. ವಯಸ್ಸಾದ ಮೇಲೆ ವಾಪಸ್ ಬರಲಿಕ್ಕಾಗಲ್ಲ, ಆರೋಗ್ಯ ಹದಗೆಟ್ಟ ಮೇಲೆ ಸರಿ ಮಾಡಲಿಕ್ಕಾಗೋದಿಲ್ಲ. ಸೊ ನಿಮಗೆ 2 ಇರತಕ್ಕಂಥ ಆಸ್ತಿಗಳು, ಒಂದು ನಿಮ್ಮ ಯೌವನ, 2ನೇದು ಅಥವಾ ಯೂತ್ ಏಜ್, ಯಂಗ್ ಏಜ್, ಮತ್ತು ಇನ್ನೊಂದು ಆರೋಗ್ಯ. ಎರಡನ್ನೂ ಚೆನ್ನಾಗಿ ಕಾಪಾಡ್ಕೋಬೇಕಾಗ್ತದೆ. ಓಕೆ ಡಾಕ್ಟರ್, ಈಗ ಆಯುಷ್ಯದ ವಿಚಾರಕ್ಕೆ ಅಥವಾ ಆರೋಗ್ಯದ ವಿಚಾರಕ್ಕೆ ಬಂದಾಗ ಈಗಾಗಲೇ ನೀವು ನಮ್ಮ ಭಾರತದಲ್ಲಿ ಇರ್ತಕ್ಕಂಥ ಸ್ಟೇಟ್ಸ್ ಬಗ್ಗೆ ಹೇಳಿದ್ರೆ, ಕರ್ನಾಟಕದಲ್ಲಿ ಆಗಿರ್ಬೋದು, ಕಾಶ್ಮೀರದಲ್ಲಿ ಈ ರೀತಿಯಾದಂತಹ ಒಂದು ಆಯುಷ್ಯ ಇದೆ ಅಂತ. ಆದ್ರೆ ಇಡೀ ಜಗತ್ತನ್ನ ನಾವು ನೋಡಿದಾಗ ಜಪಾನಿಯರು ಹೆಚ್ಚು ಬದುಕ್ತಾರೆ, ಅಥವಾ ಬ್ಲೂ ಝೋನ್ಸ್ ಕಂಟ್ರಿ ಅಂತ ನಾವೇನ್ ಕರಿತೀವಿ. ಯಾಕೆ ಅವು ಆ ದೇಶಗಳು ಬ್ಲೂ ಝೋನ್ ಕಂಟ್ರಿಯಲ್ಲಿ ಇದಾವೆ? ಯಾಕೆ ನಮ್ಮ ಭಾರತ ದೇಶ ಇನ್ನು ಆ ಒಂದು ಆಯುಷ್ಯದ ವಿಚಾರದಲ್ಲಿ ಅಥವಾ ಆರೋಗ್ಯದ ವಿಚಾರದಲ್ಲಿ ಹಿಂದೆ ಉಳಿದಿದೆ ಅಂತ? ಇತ್ತೀಚೆಗೆ ಭಾರತವು ಬೆಳವಣಿಗೆ ಆಗ್ತಕ್ಕಂಥ ರಾಷ್ಟ್ರದಿಂದ ಬೆಳವಣಿಗೆ ಆಲ್ಮೋಸ್ಟ್ ಆಗಿದೆ ಅಂತಕ್ಕಂಥ ಒಂದು ಲೆವೆಲ್, ಇಲ್ಲಾಂದ್ರೆ ಯಾವಾಗಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರ ಅಂತಾನೆ ನಾವು ಹೇಳ್ತೀವಿ. ಸೊ ಹಾಗಾಗಿ ಅಭಿವೃದ್ಧಿಯ ಒಂದು ಮಟ್ಟದಲ್ಲಿ ನಾವು ಮೇಲೆ ಹೋಗ್ತಾ ಇದ್ದೇವೆ. ಈಗ ಬಹಳಷ್ಟು ಸಂಸ್ಥೆಗಳು ನಮ್ಮ ಜೀವಾವಧಿಯನ್ನ ಹೇಗೆ ನಾವು ಜಾಸ್ತಿ ಮಾಡಬಹುದು, ಲಾಂಜಿವಿಟಿ ಅಂತೇವೆ, ಲಾಂಜಿವಿಟಿ, ಹೌ ಕೆನ್ ವಿ ಇನ್ಕ್ರೀಸ್ ಅವರ್ ಲೈಫ್ ಸ್ಟೈಲ್ ಅನ್ನೋದ್ರ ಬಗ್ಗೆ ಬಹಳ ಸಂಶೋಧನೆ ನಡೆಸ್ತಾ ಇದ್ದಾರೆ. ಬಹಳಷ್ಟು ಉದ್ಯಮಿಗಳು ಈ ಒಂದು ವಿಚಾರದ ಬಗ್ಗೆ ಹಣಕಾಸನ್ನು ಹೂಡಿದ್ದಾರೆ. ಬಹಳಷ್ಟು ಸಂಸ್ಥೆಗಳು ಇದರ ಬಗ್ಗೆ ಸಂಶೋಧನೆ ಮಾಡ್ತಿದ್ದಾರೆ. ಉದಾಹರಣೆಗೆ ನಮ್ಮ ಬೆಂಗಳೂರಿನಲ್ಲೇ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅಂದರೆ ಭಾರತೀಯ ವಿಜ್ಞಾನ ಸಂಸ್ಥೆಯವರು ಲಾಂಜಿವಿಟಿ ಸೆಂಟರ್ ಅಂತ ಓಪನ್ ಮಾಡಿ ಬಹಳ ಸಂಶೋಧನೆಗಳನ್ನು ಮಾಡ್ತಿದ್ದಾರೆ. ನಮ್ಮ ಇರ್ತಕ್ಕಂಥ ಪ್ರಶಾಂತ್ ಪ್ರಕಾಶ್, ನಮ್ಮ ಜಿರೋಡಾ ಕಾಮತ್ ಅವರು, ಇವರೆಲ್ಲ ಹಣವನ್ನು ಹೂಡ್ತಿದ್ದಾರೆ. ಅದರಲ್ಲಿ ಕಾರಣ ಏನು? ಹೇಗೆ ನಾವು ನಮ್ಮ ಜೀವಾವಧಿಯನ್ನು ಜಾಸ್ತಿ ಮಾಡಬಹುದು, ಕಾರಣಗಳು ಯಾವ ಕಾರಣದಿಂದ ಕಡಿಮೆ ಇದೆ, ಹೇಗೆ ನಾವು ಜಾಸ್ತಿ ಮಾಡಬಹುದು ಅಂತ ಸಂಶೋಧನೆಗಳು ನಡೀಲಿಕ್ಕೆ ಶುರುವಾಗಿದೆ. ಅದರಲ್ಲಿ ಈಗ ನಾವು ಪ್ರಪಂಚದಲ್ಲಿ ಹಲವಾರು ಭಾಗಗಳಲ್ಲಿ ನೋಡಿದಾಗ ಕೆಲವಾರು ಮಂದಿ ಗುಂಪಿನಲ್ಲಿ ಇರ್ತಕ್ಕಂಥವ್ರು ಅವರೆಲ್ಲರ ಜೀವಾವಧಿ 100ರ ಮೇಲಿದೆ. ಈ ಜಪಾನ್ನಲ್ಲಿ ಅಲ್ಲಲ್ಲಿ
ಬಹಳಷ್ಟು ಮಂದಿ ಸರಾಗವಾಗಿ ಸರಳವಾಗಿ ತೊಂದರೆ ಇಲ್ಲದೆ 100 ವರ್ಷದ ಮೇಲೆ ಬದುಕಿದ್ದಾರೆ. ಅದಕ್ಕೆ ಕಾರಣ ಏನು? ಅವರಿಂದ ನಾವು ಏನ್ ಪಾಠ ಕಲಿಬೇಕು? ಇದನ್ನ ನಾವು ಬ್ಲೂ ಝೋನ್ಸ್ ಅಂತೇವೆ. ಹೌದು. ಅದರ ಒಂದು ಪ್ರಿನ್ಸಿಪಲ್ಸ್ ಸರಳತೆ ಏನು ಅಂತ ಹೇಳಿದ್ರೆ, ಸರಳವಾಗಿ ಜೀವನ ಮಾಡ್ತಕ್ಕಂಥದ್ದೇ ಸರಳತೆ. ನೋ ವಾಟರ್ ಪೊಲ್ಯೂಷನ್, ನೋ ಏರ್ ಪೊಲ್ಯೂಷನ್, ನೋ ಫುಡ್ ಕಂಟಾಮಿನೇಷನ್. ಜಪಾನ್ ನಲ್ಲಿ ಅಂದ್ರೆ ಬೇರೆ ಬೇರೆ ಬ್ಲೂ ಝೋನ್ಸ್, ಇಂಡಿಯಾಲೂ ಕೂಡ ಈಗ ಬ್ಲೂ ಝೋನ್ಸ್ ನ ರೆಡಿ ಮಾಡ್ತಿದ್ದಾರೆ ಬಹಳಷ್ಟು ಕಡೆ. ಓಕೆ ಓಕೆ. ಸೊ ದೇರ್ ಶುಡ್ ನಾಟ್ ಬಿ ಎನಿ ಕಂಟಾಮಿನೇಷನ್, ಕೆಮಿಕಲ್ ಇನ್ಫ್ಲೂಯೆನ್ಸ್ ಇರಬಾರ್ದು. ಸಾವಯವ ಕೃಷಿಯಿಂದ ಬೆಳೆದಿರತಕ್ಕಂಥ ಆರ್ಗ್ಯಾನಿಕ್ ಫುಡ್, ಮೋರ್ ಪ್ಲಾಂಟ್ ಬೇಸ್ಡ್ ಫುಡ್, ಮೋರ್ ನಾನ್ ವೆಜ್ ತಗೋಬಹುದು ಬಟ್ ಇನ್ ಲಿಮಿಟೇಷನ್. ಒಂದು. ಎರಡನೇದು ನೋ ವಾಟರ್ ಪೊಲ್ಯೂಷನ್, ನೋ ಏರ್ ಪೊಲ್ಯೂಷನ್, ನೋ ಫುಡ್ ಕಂಟಾಮಿನೇಷನ್, ಗುಡ್ ಎಕ್ಸರ್ಸೈಸ್, ಬಿಲ್ಡ್ ಯುವರ್ ಮಸಲ್ಸ್, ಟೋನ್ ಅಪ್ ಯುವರ್ ಸೆಲ್ಫ್, ಸ್ಟೇ ಆಕ್ಟಿವ್ ಬಹಳ ಮುಖ್ಯವಾದಂಥದ್ದು. ನೀವು 100 ಆದ್ರೂ ಜಪಾನಲ್ಲಿ ನೋಡಿರ್ತಾರೆ ಜನ ಕೆಲಸ ಮಾಡ್ಲಿಕ್ಕೆ ಹೋಗ್ತಾರೆ, ಕಾರಣ ದುಡ್ಡು ಅರ್ನ್ ಮಾಡ್ಲಿಕ್ಕಲ್ಲ, ತಾವು ಫಿಟ್ ಆಗಿರ್ಲಿಕ್ಕೆ. ಸೊ ಕೀಪ್ ವರ್ಕಿಂಗ್ ಆಸ್ ಲಾಂಗ್ ಎಸ್ ಯು ಕ್ಯಾನ್, ಕೀಪ್ ಲಾಫಿಂಗ್. ಸಮಾಜದಲ್ಲಿ ಸಾಮಾಜಿಕ ಜೀವಿಯಾಗಿ ಸ್ಟೇ ವಿತ್ ಪೀಪಲ್, ಆ್ಯಂಡ್ ಅಫ್ ಕೋರ್ಸ್ ಅಡ್ಯಾಪ್ಟ್ ಮೆಡಿಟೇಷನಲ್ ಪ್ರಾಕ್ಟೀಸಸ್. ಈಗ ಜಪಾನ್ ನೋಡಿ ಬಹಳ ಕೆಲಸ ಮಾಡ್ತಾರೆ, ಸರಳತೆಯ ಜೀವನವನ್ನು ಮಾಡ್ತಾರೆ. ದೊಡ್ಡ ಬಂಗ್ಲೆ ಬೇಕು, ಇಲ್ಲ, ಅವರ ಜೀವನ ಸರಳತೆಯ ಜೀವನ. ನಮ್ಮ ಇಂಡಿಯಾದಲ್ಲಿ ಹೆಂಗಾಗಿದೆ ಅಂದ್ರೆ ಸೆಟಲ್ ಆಗ್ಬೇಕು ಅನ್ನೋ ದೃಷ್ಟಿಕೋನ ಇಟ್ಕೊಂಡು ಒಂದು ಮನೆ ಒಂದು ಕಾರ್ ತಗೊಂಡು ಅದ್ರ ಲೋನ್ ತೀರ್ಸೋದ್ರಲ್ಲಿ ಅರ್ಧ ಜೀವನ ಹೋಗ್ಬಿಡುತ್ತೆ ಅನ್ನೋ ತರ ಆಗಿರುತ್ತೆ. ಸೊ ಹಾಗಾಗಿ ಸರಳತೆಯೇ ನಿಮ್ಮ ಜೀವಾವಧಿಯನ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದಕ್ಕೆ ಕಾರಣ. ಸೊ ಸರಳ ಜೀವನ ಮಾಡೋಂಥದ್ದು ಬಹಳ ಮುಖ್ಯವಾದ ವಿಚಾರ. ಸೊ ರೆಕ್ಟಿಫೈ ಯುವರ್ ನೇಚರ್, ನಿಮ್ಮನ್ನ ನೀವು ದಂಡಿಸ್ಕೋಬೇಕು. ನರ್ಚರ್ ಯುವರ್ ಸೆಲ್ಫ್, ಯುಟಿಲೈಸ್ ಯುವರ್ ಮೈಂಡ್, and of course stay in a society where you're working till as long as you can. Retirement ಆಯ್ತು ಅಂತ ಮಜಾ ಮಾಡ್ಲಿಕ್ಕೆ ಹೋಗೋದಲ್ಲ. Do whatever makes you happy. So these are blue zones. Blue zones are dedicated zones where people are living more than 100 years, 100 ವರ್ಷಗಳ ಮೇಲೆ ಜೀವ ಮಾಡ್ತಿರ್ತಾರೆ. And they are provided with environment, good food, good water, good air, good physical activity and happiness and people around them. This is all blue zones. ಸೊ ನೆಮ್ಮದಿ ಕೂಡ ತುಂಬಾ ಮುಖ್ಯ ಆಗುತ್ತೆ. ಮೆಂಟಲ್ ಹೆಲ್ತ್, ಖುಷಿಯಾಗಿರೋ ಅಂತದ್ದು. ನೀವಾಗ್ಲೇ ಹೇಳ್ದಾಗೆ ಹಾಸ್ಪಿಟಲ್ ಅಲ್ಲಿ ಇದ್ಕೊಂಡು 2 ವರ್ಷ ಬದುಕೋ ಬದಲು ಖುಷಿಯಾಗಿ 1 ವರ್ಷ ಬದುಕೋದೆ ಮೇಲು ಅಂತ, ಇರುವಷ್ಟು ದಿನ ನೆಮ್ಮದಿಯಾಗಿರ್ಬೇಕು ಅಂತ. ಓಕೆ ಡಾಕ್ಟರ್, ಹಾಗಿದ್ರೆ ನಾವು ಯಾವೆಲ್ಲ ಮಿಸ್ಟೇಕ್ಸ್ ಅನ್ನ ಮಾಡ್ತಾ ಇದೀವಿ ಅಂತ ಹೇಳಿದ್ರಿ. ಸೊ ಫ್ರಮ್ ಮಾರ್ನಿಂಗ್ ಟು ನೈಟ್ ಯಾವೆಲ್ಲ ರುಟೀನ್ ಅನ್ನ ನಾವು ಫಾಲೋ ಮಾಡ್ಬೇಕಾಗುತ್ತೆ ಅಂತ. ಸೊ ಬೆಳಗ್ಗೆ ಬೇಗ ಏಳೋದ್ರಿಂದ ಹಿಡ್ದ ಹೇಗೆ ಅಂತ ಬಹಳ ಮುಖ್ಯವಾದ ವಿಚಾರ. There is something called as senescence. Senescence ಅಂದರೆ ವೈಜ್ಞಾನಿಕವಾಗಿ ಹೇಳಬೇಕಾದ್ರೆ ಏಜಿಂಗ್ ಸೆಲ್ಸ್, ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಣಗಳಿಗೆ ವಯಸ್ಸಾಗ್ತಕ್ಕಂಥ ಒಂದು ಪ್ರಕ್ರಿಯೆ. ಇದನ್ನ ಸೆನೆಲೆಸೆನ್ಸ್ ಅಂತ. ಓಕೆ. ಈಗ ಹುಟ್ಟಿದ ಮೇಲೆ ಒಂದಿನ ಸಾಯ್ಬೇಕು. ಹೌದು. ನಮ್ಮ ಕಣಗಳು ಅಷ್ಟೇ. ಈಗ ನನಗೆ 49 ವರ್ಷ, ನನ್ನ ಕಣಗಳಿಗೆ ಬದಲಾಗ್ತಾ ಇರ್ತವೆ. ನನ್ನ ಚರ್ಮ, ಹೊಸ ಚರ್ಮ ಬರ್ತದ, ಹಳೆ ಚರ್ಮ ಹೋಗ್ತದ. ರಕ್ತ ಕಣಕ್ಕೆ 90 ದಿನ ಅದರ ಜೀವಾವಧಿ, ಅದಾದ್ಮೇಲೆ ಇನ್ನೊಂದು ಕಣ ಹುಟ್ಟುತ್ತದ. ಸೊ ಸೆನೆಲೆಸೆನ್ಸ್ ಅಂದ್ರೆ ಸೆಲ್ಸ್ ವಿಚ್ ಆರ್ ಏಜಿಂಗ್ ಅಂತ. ಆ ಕಣದಲ್ಲಿ ಇರ್ತಕ್ಕಂಥ ಮೈಟೊಕಾಂಡ್ರಿಯಾ ಅಂದ್ರೆ ಫ್ಯಾಕ್ಟ್ರಿ, ಅದು ಪವರ್ ಹೌಸ್, ಬ್ಯಾಟ್ರಿ ಇದ್ದ ಹಾಗೆ. ಆ ಮೈಟೊಕಾಂಡ್ರಿಯಾ ಏನಾಗ್ತದ, ಯಂಗ್ ಇದ್ದಾಗ, ವಯಸ್ಸಿನಲ್ಲಿ ಚಿಕ್ಕವರಿದ್ದಾಗ ಅದು ಡ್ಯಾಮೇಜ್ ಆದ್ರೆ ಸೆಲ್ ಮೈಟೊಕಾಂಡ್ರಿಯಾ ವಿಲ್ ರಿಪೇರ್. the ability to repair is greater when you are young. ವಯಸ್ಸಾಗ್ತಾ that mitochondrial function goes down. Okay. ಆ ಬ್ಯಾಟ್ರಿ ಕೆಲಸ ಕಡಿಮೆ ಆಗ್ತಾ ಹೋಗುತ್ತೆ. ಆ ಬ್ಯಾಟ್ರಿ ಕೆಲಸ ಕಡಿಮೆ ಆಗ್ತಾ ಹೋದಾಗ ಆ ಕಣಗಳನ್ನು ರಿಪೇರಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆ ಕಡಿಮೆ ಆಗ್ತದೆ. ಸೆಲ್ಸ್ ಸ್ಟಾರ್ಟ್ ಏಜಿಂಗ್. ಸೊ ಈ ಸೆನೆಲೆಸೆನ್ಸ್ ಇದೆಯಲ್ಲ, ಇಟ್ ಇಸ್ ಎ ವೆರಿ ಇಂಪಾರ್ಟೆಂಟ್ ಫ್ಯಾಕ್ಟರ್. ಆ್ಯಂಡ್ ವೈ ಪೀಪಲ್ ಹ್ಯಾವ್ ಸೆನೆಲೆಸೆನ್ಸ್ ಅಂದರೆ ಒನ್ ಆಫ್ ದ ಮೇನ್ ರೀಸನ್ಸ್ ಇಸ್ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಅಂದರೆ ದೇಹದಲ್ಲಿ ಗಾಯವಾಗ್ತಕ್ಕಂಥದ್ದು. ಆ್ಯಂಡ್ ಒನ್ ಆಫ್ ದ ಕೀ ಡ್ರೈವರ್ಸ್ ಫಾರ್ ಇನ್ಫ್ಲಮೇಷನ್ ಇಸ್ ಒಬೇಸಿಟಿ, ಬ್ಯಾಡ್ ಡಯಟ್, ಸ್ಟ್ರೆಸ್, ಇವೆಲ್ಲ. ಸೊ ಹಾಗಾಗಿ ಯು ಹ್ಯಾವ್ ಟು ಇಂಪ್ರೂವ್ ದ ಸೆನೆಲೆಸೆನ್ಸ್. ಅಂದರೆ ವಯಸ್ಸಾಗ್ತಕ್ಕಂಥ ಪ್ರಕ್ರಿಯೆನ ಕಡಿಮೆ ಮಾಡಲಿಕ್ಕೆ ಹೆಲ್ತಿ ಲೈಫ್ ಸ್ಟೈಲ್, ಹ್ಯಾಪಿ ಲೈಫ್ ಸ್ಟೈಲ್, ಫಿಸಿಕಲಿ ಆ್ಯಕ್ಟಿವ್ ಲೈಫ್ ಸ್ಟೈಲ್, ಇದೆಲ್ಲ ಭಾಳ ಮುಖ್ಯ. ಆ್ಯಂಡ್ ದ ರೀಜನರೇಷನ್ ಆಫ್ ದೀಸ್ ಸೆಲ್ಸ್ ಹ್ಯಾಪನ್ ಆಫ್ಟರ್ ಗುಡ್ ನೈಟ್ ಸ್ಲೀಪ್. ಸೊ ಹಾಗಾಗಿ ಸುಮಾರು 8 ಗಂಟೆಗಳ ಕಾಲ ಒಳ್ಳೆ ನಿದ್ದೆ ಮಾಡಿದ್ರೆ ದಟ್ ಹೆಲ್ಪ್ಸ್ ಯು ಟು ಕೀಪ್ ಯಂಗರ್. ಬೆಳಿಗ್ಗೆ ಎದ್ದು ಮಲವಿಸರ್ಜನೆ ಮಾಡಿ, ವ್ಯಾಯಾಮ ಮಾಡಿ, ಸ್ನಾನ ಮಾಡಿ, ಸರಳವಾಗಿ ತಿಂಡಿ ಮಾಡಿ, ಕೆಲಸ ಕಾರ್ಯಗಳಲ್ಲಿ ತೊಡಗಿ.
ಸೊ ಸರಳತೆಯೇ ನಿಮ್ಮ ಜೀವಾವಧಿಗೆ ಮುಖ್ಯ ಕಾರಣ. ಮೋರ್ ಕಾಂಪ್ಲೆಕ್ಸ್ ಯು ಮೇಕ್ ಇಟ್ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಹಾಗಾಗಿ ದಿನೆಲ್ಲ ಆ್ಯಕ್ಟಿವ್ ಆಗಿರಿ, ಆರೋಗ್ಯವಾದ ಆಹಾರ ಸೇವಿಸಿ, ವ್ಯಾಯಾಮ ಮಾಡಿ, ರೆಸ್ಟ್ ಮಾಡಿ. ಸ್ಲೀಪ್ ಈಸ್ ಒನ್ ಆಫ್ ದ ಕೀ ಇಂಡಿಕೇಟರ್ಸ್ ಫಾರ್ ಯುವರ್ ರೀಜನರೇಷನ್. ಜನ ಹೇಳ್ತಾರೆ ತುಂಬ ನಿದ್ದೆ ಮಾಡ್ತಾನಪ್ಪ ಅವನು ಅಂತ, ಬಟ್ ಸ್ಲೀಪ್ ರೀಜನರೇಟ್ಸ್ ಯು. ಮತ್ತು ಮಾನಸಿಕವಾಗಿ ಸಮಾಧಾನವಾಗಿರಬೇಕು. ಮೆಡಿಟೇಷನ್ ಮುಖ್ಯ, ಬಹಳ ಮುಖ್ಯ. ಯೋಗ, ವ್ಯಾಯಾಮ, ಆರೋಗ್ಯಕ್ಕೆ ವ್ಯಾಯಾಮ, ಮೆದುಳಿಗೆ ವ್ಯಾಯಾಮ ಬಹಳ ಮುಖ್ಯ. ಸೊ ದಟ್ ಇಟ್ ಸೆಲ್ಫ್ ವಿಲ್ ಮೇಕ್ ಯು ಲಿವ್ ಲಾಂಗ್. ಓಕೆ ಡಾಕ್ಟರ್, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ದೀರ್ಘಾಯುಷ್ಮಾನ್ ಭವ. ದೀರ್ಘಾಯುಷ್ಯನ ಗುಟ್ಟು ಸರಳತೆಯಲ್ಲಿದೆ. ಒಳ್ಳೆಯ ನಿದ್ದೆ, ಸಾವಯವ ಕೃಷಿಯಿಂದ ಬಂದಿರತಕ್ಕಂಥ ಆಹಾರ, ಒಳ್ಳೆಯ ನೀರು ಮತ್ತು ವಾಯು, ಜೊತೆಗೆ ವ್ಯಾಯಾಮ, ದೇಹಕ್ಕೆ ಮತ್ತು ಮೆದುಳಿಗೆ ಮೆಡಿಟೇಷನ್, ಯೋಗ, ಪ್ರಾರ್ಥನೆ ಇವೆಲ್ಲ ಬಹಳ ಮುಖ್ಯ. ಸಾಮಾಜಿಕವಾಗಿ ಸಮಾಜ ಜೀವಿಯಾಗಿ ನಗುನಗುತ್ತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದಂಥ ವಿಚಾರ. ಜೊತೆಗೆ ಉಪವಾಸವನ್ನು ಮರಿಬೇಡಿ. ನಮ್ಮ ಈಶಾನ್ಯದ ಒಂದು ಜೀವನ ಶೈಲಿ ಏನಿದೆ ಅದನ್ನು ಬಳಸಿ ನಮ್ಮ ಧರ್ಮದಲ್ಲಿ ಹೇಳಿರ್ತಕ್ಕಂಥ ವಸ್ತುಗಳನ್ನು ಅಳವಡಿಸಿಕೊಂಡು ಸರಳತೆಯ ಜೀವನವನ್ನು ಮಾಡಿದಲ್ಲಿ ತಾವು ದೀರ್ಘಾಯುಷ್ಭವವಾಗಿ ಬದುಕ್ತೀರಾ, ಸಂತೋಷವಾಗಿರ್ತೀರ. ಸರಳತೆಯೇ ಇದರ ಗುಟ್ಟು. ನಮಸ್ತೆ. ಧನ್ಯವಾದ ಸರ್. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು ಅಂದರೆ, ನಮ್ಮ ಹಿರಿಯರು ಅಥವಾ ನಾವು ಈಗಾಗಲೇ ಮಾತಾಡಿದ ಹಾಗೆ ಜಪಾನಿಯರ ಆ ಒಂದು ಆರೋಗ್ಯದ ಗುಟ್ಟು ಏನು, ನಾವು ಯಾವ ತಪ್ಪನ್ನು ಮಾಡ್ತಾ ಇದ್ದೀವಿ, ಸರಳತೆಯೇ ನಮ್ಮ ಆಯುಷ್ಯವನ್ನು ಹೆಚ್ಚಿಸಲಿಕ್ಕೆ ಒಂದು ಮುಖ್ಯವಾಗಿರುವಂತಹ ಸೂತ್ರ. ಸೊ ಉಪವಾಸವನ್ನು ಮಾಡಬೇಕು, ಎಲ್ಲ ವಿಚಾರದ ಬಗ್ಗೆ ಉತ್ತಮ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದ ಸರ್. ಧನ್ಯವಾದಗಳು. ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಲಾಂಜಿವಿಟಿ ಅಂದ್ರೆ ನಮ್ಮ ಆಯುಷ್ಯವನ್ನ ಹೆಚ್ಚಿಸುವಂಥದ್ದು ಯಾವ ರೀತಿ, ಬೇರೆ ದೇಶಗಳಿಂದ ಅಥವಾ ನಮ್ಮ ಹಿರಿಯರಿಂದ ಯಾವೆಲ್ಲ ವಿಚಾರಗಳನ್ನ ನಾವು ಕಲಿತುಕೊಳ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಡಾಕ್ಟರ್ ನಮಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ. ಆರೋಗ್ಯಕ್ಕೆ ಸಂಬಂಧಿಸಿದಂತ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ನಲ್ಲಿ ನೀವು ನೋಡಬಹುದು.